ಇನ್ನು ಮುಂದೆ ನಿಮಗೆ ಸಬ್ಸ್ಕ್ರೈಬರ್ಸು ಕಿತ್ಕೊಂಡು ಬರ್ತಾರೆ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ 2 ಥರ ಹೊಸ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಈ ಒಂದು ಅಪ್ಡೇಟ್ ಬಂದಿರೋದು. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಆ ಅಪ್ಡೇಟ್ಸ್ಗಳು ಏನು ಬಂದಿದೆ ಅಂತ. ಸೊ ಆ್ಯಕ್ಚುಲಿ ಅಪ್ಡೇಟ್ ಬಂದು 5 ದಿನ ಆಗಿದೆ ಸೀರಿಯಸ್ ಆಗಿ ನಿಜ ಹೇಳಬೇಕು ಅಂತಂದರೆ. ಬಟ್ ನಾನು ವೀಡಿಯೋ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಬೇರೆ ವೀಡಿಯೋಸ್ಗಳು ಮಾಡ್ತಾಯಿದ್ದೆ ಆ್ಯಂಡ್ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಬನ್ನಿ ಆ ಅಪ್ಡೇಟ್ ಏನು ನೋಡೋಣ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ಮೊದಲನೇದಾಗಿ ಫಸ್ಟ್ ಅಪ್ಡೇಟ್ ಏನು ಬಂದಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಖಂಡಿತವಾಗ್ಲೂ ಶಾಕ್ ಆಗಿಬಿಡ್ತೀರಾ. ಇದು ಯಾವಾಗ ಬಂತು ಬ್ರೋ ಅಂತೀರಾ. ನೋಡಿ, ಇವಾಗ ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಪ್ಲಸ್ ಸಿಂಬಲ್ ಇದೆ. ಸೊ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಾನು ಗ್ಯಾಲರಿ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಫೋಟೋನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಈಗ ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬಲ್ಲಿ 10 ಫೋಟೋನ ನೀವು ಆ್ಯಡ್ ಮಾಡ್ಬೋದು ಅಲ್ವಾ. ಸೊ ಈಗ ಹೊಸ್ದಾಗಿ ಅಪ್ಡೇಟ್ ಬಂದಿರೋದೇನು ಅಂತಂದರೆ ನಿಮ್ಮ ಫೋಟೋಗೆ ನೀವು ಸಾಂಗನ್ನು ಕೂಡ ಆ್ಯಡ್ ಮಾಡ್ಬೋದು ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮಗೆ ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕಿದೆ, ಫಿಲ್ಟರ್ಸ್ ಇದೆ, ಎಲ್ಲ ಇದೆ. ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಬರ್ತಾ ಇದೆ ಆ್ಯಡ್ ಸೌಂಡ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಬರ್ತಿತ್ತು ನೋಡಿ ಆ ಥರ. ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಯೂಟ್ಯೂಬಲ್ಲಿರುವಂಥ ಸಾಂಗ್ಸ್ಗಳೆಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ಅಂದರೆ ಕೆಲವು ನಾನ್ ಕಾಪಿರೈಟೆಡ್ ಸಾಂಗ್ಸ್ಗಳು. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಈ ಮ್ಯೂಸಿಕ್ ಇಷ್ಟ ಆಯಿತು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಪ್ಲೇ ಆಗ್ತಾಯಿದೆ, ನೀವು ನೋಡ್ಬೋದು. ಇದು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಆಗ ಈ ಒಂದು ಪೋಸ್ಟ್ಗೆ, ಈ ಒಂದು ಫೋಟೋಗೆ ಈ ಒಂದು ಮ್ಯೂಸಿಕ್ ಸೆಲೆಕ್ಟ್ ಆಗಿರುತ್ತೆ. ಅದಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಇದನ್ನು ನೀವು ಮೇಲ್ಗಡೆ ಇಲ್ಲಿ ಪೋಸ್ಟ್ ಅಂತಿದೆ ನೋಡಿ, ಪೋಸ್ಟ್ ಅಂತ ನೀವು ಕೊಡ್ತು ಅಂತಂದರೆ ಸೊ ಇವಾಗ ನಿಮ್ಮ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ ವಿತ್ ಆಡಿಯೋ ಆಯಿತಾ. ಸೊ ಈಗ ಅದು ಅಪ್ಲೋಡ್ ಆಗಿದೆ, ನೀವು ನೋಡ್ಬೋದು. ಪೋಸ್ಟಿಂಗ್ ಯು ವಿಲ್ ಬಿ ನೋಟಿಫೈಡ್ ಅಂತಿದೆ. ಸೊ ಯಾಕೆಂತಂದರೆ ಸಾಂಗ್ ಹಾಕಿದ್ದೀವಲ್ವಾ, ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಲೋಡ್ ಆಗೋದಕ್ಕೆ. ಸೊ ವೆಯ್ಟ್ ಮಾಡಿ, ಕಮ್ಯುನಿಟಿ ಪೋಸ್ಟಲ್ಲಿ ಅದು ಬರುತ್ತೆ. ಇನ್ನೊಂದೇನು ಗೊತ್ತಾ, ಈಗ ನಾವು ಹಾಕ್ತೀವಲ್ಲ ಪೋಸ್ಟು, ಅದು ರೀಲ್ಸಲ್ಲೂ ಕೂಡ ತೋರಿಸುತ್ತೆ, ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ತೋರಿಸುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಇದರಿಂದ ನಿಮಗೆ ವ್ಯೂಸು ಅದರಿಂದನೂ ಕೂಡ ಬರುತ್ತೆ. ಯಾವುದರಿಂದ, ಲೈಕ್ ಇದರಿಂದ ರೀಲ್ಸಿಂದನೂ ಕೂಡ ಬರುತ್ತೆ. ಈಗ ಪೋಸ್ಟ್ ಕ್ರಿಯೇಟೆಡ್ ಅಂತ ಬಂತು, ಇಲ್ಲಿ ನಾನು ವ್ಯೂ ಅಂತ ಕೊಡ್ತೀನಿ. ವ್ಯೂ ಅಂತ ಕೊಟ್ಟಾಗ ನೀವು ನೋಡ್ಬೋದು ಇಲ್ಲಿ ಅಟ್ ಪ್ರೆಸೆಂಟ್ ಇವಾಗ ನಮಗೆ ಕೇವಲ ಫೋಟೋ ಮಾತ್ರ ತೋರಿಸ್ತಾ ಇದೆ. ಬಟ್ ಸಾಂಗ್ ಯಾರಿಗೆ ಬರುತ್ತೆ ಅಂತಂದರೆ ಶಾರ್ಟ್ಸ್ನ ನೋಡಬೇಕಾದ್ರೆ ಅವ್ರಿಗೆ ಮ್ಯೂಸಿಕ್ ಬರುತ್ತೆ. ಓಕೆ, ಸೊ ಈ ಥರ ನೀವು ಟ್ರೈ ಮಾಡ್ಬೋದು. ನಾನೊಂದು ಸಾಂಗ್ ಯಾವುದಾದ್ರೂ ಒಂದು ಫೋಟೋ ಹಾಕಿರ್ತೀನಿ. ಸೊ ಆಮೇಲೆ ಬೇಕಾದರೆ ಚೆಕ್ಔಟ್ ಮಾಡಿ. ಇದು ಫಸ್ಟ್ ಅಪ್ಡೇಟ್ ಗೈಸ್ ಇವತ್ತು ಬಂದಿರುವಂಥದ್ದು. ಇನ್ನು ಎರಡನೇ ಅಪ್ಡೇಟಲ್ಲಿ ಜೆಮಿನಿ ಆಮ್ನಿ ಅಂತಂದ್ಬಿಟ್ಟು ಒಂದು ಫೀಚರ್ ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಆಗ್ತಾ ಇದೆ ಯೂಟ್ಯೂಬಲ್ಲಿ. ಶಾರ್ಟ್ಸಲ್ಲಿ ಇವಾಗ ನೀವು ರೀಮಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ದು ಯಾವುದಾದ್ರೂ ಒಂದು ಫೋಟೋ ಆಗ್ತು ಅಂತಂದರೆ ಅದಕ್ಕೆ ನೀವೇನಾದರೂ ಈ ಥರ ನಾನು ವೀಡಿಯೋ ಬೇಕು ಅಂತಂದರೆ ಅದು ವೀಡಿಯೋ ನಿಮಗೆ 10 ಸೆಕೆಂಡು ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆ, ಸೊ ಇದನ್ನು ಕೂಡ ಇನ್ಬಿಲ್ಟ್ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಈ ಥರನೂ ಕೂಡ ನೀವು ಇವಾಗ ಕ್ರಿಯೇಟ್ ಮಾಡ್ಬೋದು. ಸದ್ಯಕ್ಕೆ ಇದು ತುಂಬ ಜನಕ್ಕೆ ಬಂದಿಲ್ಲ, ನನಗೂ ಕೂಡ ಇದು ಬಂದಿಲ್ಲ ಸೆಕೆಂಡ್ ಅಪ್ಡೇಟು. ಈ ಫಸ್ಟ್ ಅಪ್ಡೇಟ್ ಹೇಳಿದ್ನಲ್ಲ ಅದು ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಯೂಟ್ಯೂಬ್ ಆ್ಯಪನ್ನು ಒಂದ್ಸಲ ಅಪ್ಡೇಟ್ ಮಾಡಿ ನೋಡಿ, ಬರ್ಬೋದು. ನನಗೆ ಅದು ಫಸ್ಟ್ ಅಪ್ಡೇಟ್ ಬಂದಿದೆ, ಸೆಕೆಂಡ್ ಅಪ್ಡೇಟ್ ಇನ್ನೂ ನನಗೆ ಬಂದಿಲ್ಲ. ಇದು ಕೂಡ ಆದಷ್ಟು ಬೇಗ ಸೆಕೆಂಡ್ ಅಪ್ಡೇಟ್ ಎಲ್ರಿಗೂ ಕೂಡ ಸಿಗುತ್ತೆ. ಓಕೆ, ಸೊ ಇವೆರಡು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಹೊಸದಾಗಿ ಬಂದಿರುವಂಥದ್ದು. ಅಪ್ಡೇಟ್ ಹೇಗೆ ಅನ್ನಿಸೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯುವರ್ ಗೈಸ್.